ನಮಸ್ತೆ, ತಮ್ಮ ಹೆಸರು ತಿಳಿಸಿ. ನನ್ನ ಹೆಸರು ಗೀತಾ ಅಂತ ಮ್ಯಾಮ್. ಗೀತಾ ಅವರೇ, ಯಾವೂರಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಂಗಳೂರಿಂದನೇ ಮಾತಾಡ್ತಾ ಇದ್ದೀವಿ. ಡಾಕ್ಟರ್ ಹತ್ರ ಮಾತಾಡಬೇಕಿತ್ತು ಮೇಡಮ್. ಖಂಡಿತವಾಗ್ಲೂ ಡಾಕ್ಟರ್ ಇದ್ದಾರೆ, ತಮ್ಮ ಪ್ರಶ್ನೆ ಕೇಳ್ಬೋದು, ಮಾತಾಡಿ. ನಮಸ್ಕಾರ ಗೀತಾ ಅವರ. ನಮಸ್ತೆ ಡಾಕ್ಟರ್. ಹೇಳಿಮ್ಮ. ನನಗೆ ಒಂದು 6 ಮಂತ್ಸಿಂದನೂ ಏರ್ ಫಾಲ್ ಆಗ್ತಾ ಇದೆ. ಓಕೆಮ್ಮ. ಅಂದ್ರೆ ಅದು ಬುಡದಿಂದ ಬೀಳ್ತಾ ಇದೆ ಸರ್ ಹೇರ್ಸು. ದಿನಕ್ಕೆ ಏನಿಲ್ಲ ಅಂದ್ರೂ ಒಂದು 25ರಿಂದ 30 ಹೇರ್ಸು ಬೀಳ್ತಾ ಇದೆ. ಓಕೆಮ್ಮ. ಇದು ತಲೆ ಭಾಗದ ಎಲ್ಲಾ ಕಡೆಗೂ ಬೀಳ್ತಾ ಇದೆಯಮ್ಮ, ಇಲ್ಲ ಬರೀ ಮಧ್ಯ ಭಾಗದಲ್ಲಿ ಮಾತ್ರನೇ ಬೀಳ್ತಾ ಇದೆ ಅಂತ ಅನ್ಸುತ್ತಾ? ಇಲ್ಲ ಸರ್, ಎಲ್ಲಾ ಕಡೆಯಿಂದನೂ ಸ್ವಲ್ಪ ಡೆನ್ಸಿಟಿ ಲೋ ಆಗ್ತಾ ಇರೋ ತರ ಇದೆ. ಯಾಕಂದ್ರೆ ಎಲ್ಲಾ ಕಡೆ ಬೀಳ್ತದ್ರಿಂದ ತುಂಬಾ ಕೂದಲು ತೆಳುವಾಗ್ತಾ ಇದೆ. ಕೂದಲು ಕೂಡ ತುಂಬಾ ಸಣ್ಣ ಆಗಿದೆ ಸರ್. ಓಕೆಮ್ಮ. ಮತ್ತೆ ಬೇರೆ ಏನಾದ್ರು ಹೆಲ್ತ್ ಇಶ್ಯೂಸ್ ಇದೆಯಮ್ಮ ನಿಮ್ಗೆ? ಹೇಳಿ ಸರ್. ಮತ್ತೆ ಬೇರೆ ಏನಾದ್ರು ಹೆಲ್ತ್ ಪ್ರಾಬ್ಲಮ್ಸ್ ಇದೆಯಮ್ಮ? ಬೇರೆ ಏನಿಲ್ಲ ಸರ್, ಸ್ವಲ್ಪ ಡ್ಯಾಂಡ್ರಫ್ ಇದೆ. ಡ್ಯಾಂಡ್ರಫ್ ಇದೆ. ಇದು ಯಾವ ರೀತಿಯಾದಂತ ಡ್ಯಾಂಡ್ರಫ್? ಪೌಡರ್ ಆಗಿ ತಲೆ ಭಾಗದ ಎಲ್ಲಾ ಕಡೆಯಿಂದನೂ ಬರ್ತಾ ಇದೆಯಾ ಡ್ಯಾಂಡ್ರಫ್? ಇಲ್ಲ, ಪೌಡರ್ ಟೈಪಿಂಗ್ ಇಲ್ಲ ಸರ್. ಅಂದ್ರೆ ಕೂದಲೆಲ್ಲ ನಾವು ವಾಶ್ ಮಾಡಿದಾಗ ತಲೆ ಬಾತನ್ಗೆಲ್ ಬಾಚಿದಾಗ ಅದು ಸ್ವಲ್ಪ ಬಾತನ್ಗೆಲಿ ಸೇರ್ಕೊಳ್ಳುತ್ತೆ ಡ್ಯಾಂಡ್ರಫ್ ಅನ್ನೋದು. ಡ್ಯಾಂಡ್ರಫ್ ಅನ್ನೋದು ಬಾಚಿನ್ಕೆಲ್ಲ ಸೇರ್ಕೊಂಡಿರುತ್ತೆ ಅದು. ರೈಟ್. ತಲೆ ಭಾಗದ ಎಲ್ಲಾ ಕಡೆಗೂ ಇದೆ ಅಂತ ಅನ್ಸುತ್ತಮ್ಮ. ಇಚ್ಚಿಂಗ್ ಏನಾದ್ರು ಆಗ್ತಾ ಇದೆಯಾ? ಓಕೆ. ಅದು ಬಾಚಿದಾಗ ಮಾತ್ರ ಅದು ಬೀಳ್ತಾ ಇದೆ ಸ್ವಲ್ಪ. ಎಸ್ ಲೈಕ್ ರೈಟ್. ಸೊ ಮತ್ತೆ ಬೇರೆ ಏನೋ ಹೆಲ್ತ್ ಇಶ್ಯೂಸ್ ಇಲ್ಲಲ್ಲ ಮನೆಯಲ್ಲಿ ಯಾರಿಗಾದ್ರೂ ಈ ರೀತಿಯಂತ ಸಮಸ್ಯೆ? ಬೇರೆ ಏನಿಲ್ಲ ಡಾಕ್ಟರ್. ಏಜ್ ಎಷ್ಟಮ್ಮ ತಮಗೆ? 29. 29 ಇಯರ್ಸ್. ಲೈಕ್ ರೈಟ್. ಸೊ ನೋಡಿ ಲೈಕ್ ರೈಟ್ ಗೀತಾ ಅವ್ರೆ, ಸೊ ನಿಮಗೆ ತಲೆ ಭಾಗದ ಎಲ್ಲಾ ಕಡೆಗೂ ಬೀಳ್ತಾ ಇದೆ, ಸ್ವಲ್ಪ ಡ್ಯಾಂಡ್ರಫ್ ಇದೆ ಅಂತ ಹೇಳ್ತಾ ಇದ್ದೀರಾ, ಡೆನ್ಸಿಟಿನೂ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ, ಅಲ್ಲಿ 25 to 30 ಇಯರ್ಸ್ ಬೀಳ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಈ ರೀತಿಯಾದಂಥ ಲೈಕ್ ರೈಟ್ ಲಕ್ಷಣಗಳು ಸರ್ಟನ್ ಟೈಪ್ಸ್ ಆಫ್ ಲೈಕ್ ಹೇರ್ ಲಾಸಸ್ ಅಲ್ಲಿ ಕಾಣಿಸ್ಕೊಳ್ಳೋದು. ಯಾವುದಂದ್ರೆ ಇದು ಪೌಷ್ಟಿಕಾಂಶಗಳ ಕೊರತೆಯಿಂದನೂ ಆಗುವಂಥ ಸಾಧ್ಯತೆಗಳು, ಕಾಂಪ್ಲೆಕ್ಸ್ ಡಿಸಾರ್ಡರ್ ಆಗುವಂಥದ್ದು. ಸೊ ಇದು ಪೌಷ್ಟಿಕಾಂಶಗಳ ಕೊರತೆಯಿಂದನೂ ಆಗುವಂಥ ಸಾಧ್ಯತೆಗಳು. ಸೊ ಇಲ್ಲಿ ಹೇರ್ ಬೀಳ್ತಾ ಇರುತ್ತೆ, ಮತ್ತೆ ಹೇರ್ ಬೀಳ್ತಾ ಇರೋದಿಲ್ಲ, ಅದ್ರ ಜೊತೆಯಲ್ಲಿ ಸ್ವಲ್ಪ ಹೇರ್ಗಳನ್ನು ತಿಳು ಆಗುವಂಥದ್ದು. ಸೆಕೆಂಡ್ ಥಿಂಗು, ಸ್ವಲ್ಪ ನಿಮಗೆ ಡ್ಯಾಂಡ್ರಫ್ ಇದೆ ಲೈಕ್ ರೈಟ್. ಸೊ ತಲೆ ಬಾಚಿದಾಗೆಲ್ಲ ಲೈಕ್ ಬಾಚಿಣಿಕೆಯಲ್ಲೆಲ್ಲ ಸೇರ್ಕೊಳ್ಳುತ್ತೆ, ತಲೆ ಭಾಗದ ಎಲ್ಲ ಕಡೆಗಿದೆ ಅಂತ ಹೇಳ್ತಾ ಇದ್ವಿ. ಸೊ ಈ ರೀತಿಯಾದಂಥ ಲಕ್ಷಣಗಳಿಗೆ ಲೈಕ್ ನಾವು ಸೆಬೋರಿಕ್ ಡರ್ಮಟೈಟಿಸ್ ಅಂತ ಹೇಳ್ತಾ ಇದ್ವಿ. ಸೊ ಇದು ಸೆಬೋರಿಕ್ ಡರ್ಮಟೈಟಿಸ್ ಸ್ವಲ್ಪ ಸಿವಿಯರ್ ಫಾರ್ಮ್ ಆಫ್ ಡ್ಯಾಂಡ್ರಫ್. ಇದರಿಂದನೂ ಸ್ವಲ್ಪ ಹೇರ್ ಫಾಲಿಕಲ್ಸ್ ವೀಕ್ ಆಗಿ ಎಕ್ಸೆಸಿವ್ ಹೇರ್ ಫಾಲ್ ಆಗುವಂಥದ್ದು. ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಇರುತ್ತಮ್ಮ ಇದಕ್ಕೆ. ಆದಷ್ಟು ಒಂದ್ಸರಿ ಬಂದು ಭೇಟಿ ಮಾಡಿ, ಯಾವುದೇ ರೀತಿಯಾದಂಥ ಲೈಕ್ ಟೆನ್ಷನ್ಸ್ ಬೇಡ, ಡೆಫಿನೆಟ್ಲಿ ಇದು ಚೆನ್ನಾಗಾಗತ್ತೆ ಅಂತಾನು ಹೇಳ್ಬೋದು. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನು ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ, ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು. ಅಪಾಯಿಂಟ್ಮೆಂಟ್ನ ಪಡ್ಕೊಂಡು ಖುದ್ದಾಗಿ ಬಂದು ಡಾಕ್ಟರ್ ಶ್ಯಾಮ್ ಸುಂದರ್ ಸರ್ನ ಭೇಟಿ ಮಾಡ್ಬೋದು. ದೂರದವರುಗಳಿಂದ ಕಾರ್ಯಕ್ರಮನ ವೀಕ್ಷಿಸ್ತಾ ಇದ್ರೆ ಮೈಸೂರು ಹಾಗೆ ಹುಬ್ಬಳ್ಳಿಯಲ್ಲಿ ಕೂಡ ನಮ್ಮ ಶಾಖೆ ಇದೆ. ನೀವು ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಿ. ಕಾರ್ಯಕ್ರಮದಲ್ಲಿ ಹೇರ್ ಫಾಲ್ ಸಮಸ್ಯೆಗಳ ಬಗ್ಗೆ ಡಾಕ್ಟರ್ ಶ್ಯಾಮ್ ಸುಂದರ್ ಸರ್ ತಿಳಿಸ್ತಾ ಇದ್ರು.